ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಔಟ್ ಆಫ್ 800 ಫ್ಯಾಮಿಲೀಸ್ ವಿತ್ 4 ಚಿಲ್ಡ್ರನ್ ಈಚ್, ಹೌ ಮೆನಿ ಫ್ಯಾಮಿಲೀಸ್ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ 3 ಬಾಯ್ಸ್, ಅಟ್ಲೀಸ್ಟ್ 1 ಬಾಯ್, ಅಟ್ಮೋಸ್ಟ್ 2 ಬಾಯ್ಸ್. ಇಲ್ಲಿ ಟೋಟಲ್ 800 ಫ್ಯಾಮಿಲೀಸ್ ಇದೆ. ಪ್ರತಿಯೊಂದು ಫ್ಯಾಮಿಲಿಲೂ 4 ಚಿಲ್ಡ್ರನ್ ಇದ್ದಾರೆ. ಅವ್ರು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ, ಎಷ್ಟು ಫ್ಯಾಮಿಲೀಸ್ ಇದೆ, ಅದರಲ್ಲಿ 3 ಬಾಯ್ಸ್ ಇರೋದು ಎಷ್ಟು ಫ್ಯಾಮಿಲಿ ಇದೆ, ಅಟ್ಲೀಸ್ಟ್ 1 ಬಾಯ್ ಇರೋದು ಎಷ್ಟು ಫ್ಯಾಮಿಲಿ ಇದೆ, ಅಟ್ಮೋಸ್ಟ್ 2 ಬಾಯ್ಸ್ ಇರೋದು ಎಷ್ಟು ಫ್ಯಾಮಿಲೀಸ್ಗಳಿದೆ ಅಂತ. ಅಸ್ಯೂಮ್ ಈಕ್ವಲ್ ಪ್ರಾಬಿಲಿಟಿ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇದನ್ನ ಮಾಡೋದು ಯಾವ ಥರ ನೋಡಿ. ಫಸ್ಟು ಇದನ್ನ n ತೊಗೋಬೇಕು. n ಈಸ್ ಈಕ್ವಲ್ ಟು 4. p ಅಂದರೆ 1/2. ಇಲ್ಲಿ 1/2 ಬಂದು ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ ಬಾಯ್. ಇಲ್ಲಿ ನೋಡಿ, ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ ಎ ಬಾಯ್ ಅಥವಾ ಹ್ಯಾವಿಂಗ್ ಎ ಗರ್ಲ್ ಬಂದು 1/2, ಈಕ್ವಲ್ ಪ್ರಾಬಬಿಲಿಟಿ ಅಂತ. ಈಗ ಒಂದು ಚೈಲ್ಡ್ ಇದೆ ಅಂದರೆ ಅದು ಬೈ ಅಥವಾ ಗರ್ಲ್ ಆಗೋಕ್ಕೆ ಪ್ರಾಬಬಿಲಿಟಿ ಏನು, 1/2. ಟೋಟಲ್ ಚೈಲ್ಡ್ಸ್ ಇರೋದೆಷ್ಟು, ಚಿಲ್ಡ್ರನ್ನು 4. ಗೊತ್ತಾಗ್ತಿದೆಯಲ್ವಾ? ಟೋಟಲ್ ಚಿಲ್ಡ್ರನ್ ಇರೋದು 4. ಒಂದು ಚೈಲ್ಡು ಬಾಯ್ ಅಥವಾ ಗರ್ಲ್ ಆಗೋಕ್ಕೆ ಪ್ರಾಬಬಿಲಿಟಿನೂ 1/2. ಬಾಯ್ ಯಾಕೆ ಬರಿಬೇಕಂದ್ರೆ ಇಲ್ಲಿ ಬಾಯ್ ಬಂದು ಜಾಸ್ತಿ ಇದೆ, ಅದಕ್ಕೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಕ್ಯೂ ಅಂದರೆ 1 - p ಅಂದರೆ 1 - 1/2 ಈಸ್ 1/2. ಕ್ಯೂ ಫೈಂಡ್ ಮಾಡಿದ್ಮೇಲೆ ಪಿ ಆಫ್ ಎಕ್ಸ್ನ ಫೈಂಡ್ ಮಾಡಬೇಕು. ಪಿ ಆಫ್ ಎಕ್ಸ್ ಅಂದರೆ ಫಾರ್ಮುಲಾ NCx p/x q/n - x. ಪಿ ಆಫ್ ಎಕ್ಸ್ ಅಂದರೆ n ಅಂದರೆ ಇಲ್ಲಿ 4cx, p ಅಂದರೆ 1/2 ಪವರ್ x, q ಅಂದರೆ ಇಲ್ಲಿ 1/2 ಪವರ್ 4 - x. ಇಲ್ಲಿ ಬೇಸ್ ಸೇಮ್ ಇದೆ, ಅದಕ್ಕೆ ಪವರ್ನ ಆ್ಯಡ್ ಮಾಡಿ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 4cx, 1/2 ಬೇಸ್ ಸೇಮ್ ಇರೋದ್ರಿಂದ ಪವರ್ನ ಆ್ಯಡ್ ಮಾಡಬೇಕು. 4cx 1/2 ಪವರ್ x ಪ್ಲಸ್ 4 - x. ಇದು x ಕ್ಯಾನ್ಸಲ್ ಆದರೆ ಪಿ ಆಫ್ ಎಕ್ಸ್ ಏನಾಗುತ್ತೆ, 4cx 1/2 ಪವರ್ 4 ಆಗುತ್ತೆ. ಇದು ಬರ್ದಾದ್ಮೇಲೆ ಏನು ಮಾಡಿ, ಫಸ್ಟೇನು ಪ್ರಾಬಬಿಲಿಟಿ ಆಫ್ 3 ಬಾಯ್ಸ್ ಅಂದರೆ ಪಿ ಆಫ್ 3ನ ಫೈಂಡ್ ಮಾಡಬೇಕು. ಪಿ ಆಫ್ 3 ಅಂದರೆ ಎಕ್ಸಾಕ್ಟಲ್ಲಿ 3 ಹಾಕಿ. 4c3 1/2 ಪವರ್ 4 ಏನಾಗುತ್ತೆ, ಪಿ ಆಫ್ 3 ಬಂದು ಕ್ಯಾಲ್ಸಿಲಿ ಯಾವ ಥರ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ 4c3 ಅಂತ ಟೈಪ್ ಮಾಡ್ಕೋಬೇಕು. 4cx 4 ಶಿಫ್ಟ್ ಟು ಡಿವೈಡು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ 4cx ಟೈಪ್ ಮಾಡ್ಕೊಳ್ಳಿ, ಇಂಟು ಬ್ರ್ಯಾಕೆಟ್ ಓಪನ್, ಡಿವೈಡ್ ಮಾಡಿ 1/2, ಆಮೇಲೆ ಈ ಕಡೆ ತೊಗೊಂಡು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಪವರ್ 4 ಕೊಡಿ, ಕ್ಯಾಲ್ಕುಲೇಟ್ ಕೊಡಿ, ಎಕ್ಸಾಕ್ಟಲ್ಲಿ 3 ಕೊಡಿ. 3 ಕೊಟ್ಟರೆ ಆನ್ಸರ್ ಏನು, 1/4. ನೋಡಿ, ಪಿ ಆಫ್ 3 ಬಂದು 1/4. ಈಗ ಪಿ ಆಫ್ 3 ಆದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ಇದು ಫಸ್ಟ್ ಒನ್ ಆಯಿತು. ಈಗ ಸೆಕೆಂಡ್ ಒನ್, ಅಟ್ಲೀಸ್ಟ್ 1 ಬೈ ಅಂದರೆ ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ನೋಡಿ, ಅಟ್ಲೀಸ್ಟ್ 1ಗೆ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಪ್ಲಸ್ ಪಿ ಆಫ್ 4 ಮಾಡ್ಬೋದು, ಅಥವಾ ಇದೆರಡು ಮಾಡ್ಬಿಡ್ತೀನಿ ನೋಡಿ. ಅಟ್ಲೀಸ್ಟ್ 1ಗೆ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಪ್ಲಸ್ ಪಿ ಆಫ್ 4. ಈಗ ನೋಡಿ, ಪಿ ಆಫ್ 1 ಅಂದರೆ ಎಕ್ಸಾಕ್ಟಲ್ಲಿ 1 ಹಾಕ್ಕೊಳ್ಳಿ. 4c1 1/2 ಪವರ್ 4 ಪ್ಲಸ್ ಪಿ ಆಫ್ 2 ಅಂದರೆ 4c2 1/2 ಪವರ್ 4 ಪ್ಲಸ್ ಪಿ ಆಫ್ 3 ಅಂದರೆ 4c3 1/2 ಪವರ್ 4 ಪ್ಲಸ್ ಪಿ ಆಫ್ 4 ಅಂದರೆ 4c4 1/2 ಪವರ್ 4. ಇಲ್ಲಿ ಈಗ ನೋಡಿ, ಇಲ್ಲೇನು ಮಾಡಬೇಕಂದ್ರೆ ಕ್ಯಾಲ್ಸಿಲಿ ಈಗ ಪಿ ಆಫ್ 1 ಬೇಕು ಅಂದರೆ ಕ್ಯಾಲ್ಕುಲೇಟ್ 1 ಹಾಕಿ, ಎಕ್ಸ್ ಕೇಳಿದಾಗ 1 ಹಾಕಿ, ಏನಾಗುತ್ತೆ 1/4 ಆಗುತ್ತೆ. 1/4 ಬರೆದ್ಬಿಡ್ತೀನಿ.
ಪ್ಲಸ್ ಈಗ 2 ಹಾಕೋಣ. ನೆಕ್ಸ್ಟು ನೋಡಿ 2 ಹಾಕಿದ್ರೆ ಕ್ಯಾಲ್ಕುಲೇಟ್ 2 ಹಾಕಿದಾಗ 3/8 ಬರ್ದ್ಬಿಡ್ತೀನಿ. ನೆಕ್ಸ್ಟು ಕ್ಯಾಲ್ಕುಲೇಟ್ 3 ಹಾಕಿದಾಗ ಪಿ ಆಫ್ 3 ಅಂದರೆ 3 ಹಾಕಿದಾಗ 1/4 ಬರ್ದ್ಬಿಡ್ತೀನಿ. ನೆಕ್ಸ್ಟ್ 4 ಹಾಕಿದಾಗ 1/16 ಬರ್ದ್ಬಿಡಿ. ಆಮೇಲೆ 4 ಆ್ಯಡ್ ಮಾಡಿಬಿಡಿ. 4 ಆ್ಯಡ್ ಮಾಡಿದ್ರೆ 1/4 ಸೈಡಿಗೆ ಬನ್ನಿ ಪ್ಲಸ್ 3/8 ಪ್ಲಸ್ 1/4 ಪ್ಲಸ್ 1/16 ಈ ಥರ ಹೊಡೆದ್ರೆ ಈಕ್ವಲ್ ಹೊಡೆದ್ರೆ 15/16 ಬರುತ್ತೆ. ನೋಡಿ ಇದು ಮಾಡೋ ಬದಲು ಈಗ ನೋಡಿ ಇದು ಮಾಡೋ ಬದಲು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಈಗ 2ಗೆ ಆರ್ ಅಂತ ಬರೆದ್ಬಿಡ್ತೀನಿ. ನೋಡಿ ಆರ್ ನೋಡಿ ನೀವು ಎಕ್ಸಾಮಲ್ಲಿ ಇಲ್ಲಾಂದರೆ ಇದು ಮಾಡಬೇಕು, ಇಲ್ಲಾಂದರೆ ಇದು ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ 1 ಮೈನಸ್ ಪಿ ಆಫ್ 0 ಫಾರ್ಮುಲಾ. ಯಾಕೆ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಪ್ಲಸ್ ಪಿ ಆಫ್ 4 ಕರೆಕ್ಟ್ ಅಲ್ವಾ? n ಗಂಟ ಮಾಡಬೇಕು. ಈಗ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನಲ್ಲಿ ಪಿ ಆಫ್ 0 ಟು ಪಿ ಆಫ್ 2 ಪಿ ಆಫ್ n ಬಂದು ಏನು 1. ಈಗ ನಮ್ಗೆ ಬೇಕಾಗಿರೋದೇನು ಪಿ ಆಫ್ 1 ಟು ಪಿ ಆಫ್ 4 ಬೇಕು. ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಪ್ಲಸ್ ಪಿ ಆಫ್ 4 ಇಸ್ ಈಕ್ವಲ್ ಟು 1 ಪ್ಲಸ್ ಪಿ ಆಫ್ 0 ಈ ಕಡೆ ಬಂದರೆ ಮೈನಸ್ ಪಿ ಆಫ್ 0. ಅಂದರೆ ಆರ್ ನೀವು ಏನಂತ ಯೂಸ್ ಮಾಡ್ಬೋದು, ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಬದಲು ಇಲ್ಲಾಂದರೆ ಇದು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದು ಯೂಸ್ ಮಾಡ್ಬೋದು. ಯಾಕಂದರೆ ಈ ವ್ಯಾಲ್ಯೂ ಇದಕ್ಕೆ ಈಕ್ವಲ್. ಪಿ ಆಫ್ 1 ಟು ಪಿ ಆಫ್ 4ಗೆ ಆನ್ಸರ್ 1 ಮೈನಸ್ ಪಿ ಆಫ್ 0. ಗೊತ್ತಾಗ್ತಿದೆಯಲ್ವಾ? ಇದು ರಫ್ ವರ್ಕು, ಇದು ಜ್ಞಾಪಕ ಇಟ್ಕೊಳ್ಳಿ. ಇದು ಬರೆಯೋಕ್ಕೆ ಹೋಗಬಾರ್ದು, ಅದು ರಫ್ ವರ್ಕು. ಈಗ 1 ಮೈನಸ್ ಪಿ ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0 ಹಾಕಿ. 4C0 1/2 ಪವರ್ 4 4C0 1/2 ಪವರ್ 4. ಈಗ ಏನಾಗುತ್ತೆ, ಇದು ಕ್ಯಾಲ್ಕುಲೇಟ್ ಹೊಡೀರಿ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಒನ್ ಮೈನಸ್ ಇದು ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಕ್ಯಾಲ್ಸಿಲ್ ನೋಡಿ, ಈಗ ನೋಡಿ ಎ ಸಿ ಹೊಡೆದ್ಬಿಡಿ, ಮೇಲ್ಗಡೆ ಹೋಗಿ ಆನ್ ಹೊಡೆದ್ರೆ ಇದು ಬರಲ್ಲ, ಯಾಕಂದರೆ ಮೆಮೊರಿಯಿಂದ ಹೋಗಿರುತ್ತೆ. ಆಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ, ಎಕ್ಸಾಕ್ಟಲ್ಲಿ 0 ಹಾಕಿ 1/16 ಬರುತ್ತೆ. ಇದು ಬರ್ಬಿಡ್ತೀನಿ. 4C0 1/2 ಪವರ್ 4 ಬಂದು 1/16. ಈಗ 1 ಮೈನಸ್ 1/16 ಮಾಡಿದ್ರೆ ಜನರಲ್ಲು 1 ಮೈನಸ್ 1/16 ಮಾಡಿದ್ರೆ ಎಷ್ಟು ಬರುತ್ತೆ? 15/16. ಗೊತ್ತಾಗ್ತಿದೆಯಲ್ವಾ?
15/16 ನೋಡಿ, ಇದು ಸೇಮ್ ಇದೆಯಲ್ವಾ ಎರಡು, ಅಂದರೆ ಎರಡರಲ್ಲಿ ಒಂದು ಮಾಡಬೇಕು, ಎರಡು ಮಾಡೋಕ್ಕೆ ಹೋಗಬೇಡಿ. 15/16. ಈಗ ಮೂರನೇದು ನೆಕ್ಸ್ಟ್ ಕ್ವಶನ್ ಏನು, ಅಟ್ಮೋಸ್ಟ್ 2 ಬೈಸ್. ಅಟ್ಮೋಸ್ಟ್ 2 ಅಂದರೆ ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ, ಅಂದರೆ ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಗಂಟ ಮಾಡಬೇಕು. ಈಗ ಪಿ ಆಫ್ 0 ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿ, 4C0 1/2 ಪವರ್ 4. ಪಿ ಆಫ್ 1 ಅಂದರೆ 4C1 1/2 ಪವರ್ 4 ಪ್ಲಸ್ 4C2 ಪಿ ಆಫ್ 2 ಅಂದರೆ 1/2 ಪವರ್ 4. ಈಗ ಕ್ಯಾಲ್ಸಿಲಿ 0ಗೆ ಮತ್ತು 1ಗೆ 2ಗೆ ಆಲ್ರೆಡಿ ಗೊತ್ತಿದೆ. 0ಗೇನೋ ಕ್ಯಾಲ್ಸಿಲ್ ಮಾಡಿದ್ರು 1/16 ಬರುತ್ತೆ. 1 ಪಿ ಆಫ್ 1 1/4, ಪಿ ಆಫ್ 2 3/8. ನೋಡಿ ಮಾಡಿ ತೋರಿಸ್ತೀನಿ ನಿಮಗೆ, ಅದೇ ಬರುತ್ತೆ. ಈಗ ನೋಡಿ, ಇದು ಮೇಲ್ಗಡೆ AC ಹೊಡೀರಿ, ಮೇಲ್ಗಡೆ ಹೋಗಿ ಮತ್ತೆ ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಫಸ್ಟು 0ಗೆ ನೋಡಿ 1/16 ಕರೆಕ್ಟ್ ಇದೆ. 1ಗೆ 1/4 ಕರೆಕ್ಟ್ ಇದೆ. 2ಗೆ 3/8 ಕರೆಕ್ಟ್ ಇದೆ. ಇದಾದಮೇಲೆ ಏನು ಮಾಡಬೇಕು, ಇದನ್ನ ಟೈಪ್ ಮಾಡಬೇಕು. 1/16 ಪ್ಲಸ್ 1/4 ಪ್ಲಸ್ 3/8 11/16 ಅಷ್ಟೇ ಆನ್ಸರ್. ಫೈನಲ್ ಆನ್ಸರ್ ಬಂದು 11/16. ಇಷ್ಟು ಬರ್ತಾರೆ ಸಾಕು. ಗೊತ್ತಾಯ್ತಲ್ವಾ? ಈಗ ನೋಡಿ, ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈಗ ಇನ್ನೊಂದು ಏನು ಮಾಡಬೇಕಂದ್ರೆ ಇಲ್ಲಿ ಅವರು 800 ಫ್ಯಾಮ್ಲೀಸ್ಗೆ ಅಂತ ಕೇಳಿದ್ದಾರೆ. ಇದಾದ ತಕ್ಷಣ ಒಂದು ಸೆಂಟೆನ್ಸ್ ಬರಿಬೇಕು. ಇಲ್ಲಿ ನೋಡಿ, ಇಲ್ಲಿ ಬರ್ಬಿಡ್ತೀನಿ. ಇದಕ್ಕೆ ಇದಾದ ತಕ್ಷಣ ಇದು ಬರೀರಿ, ನಂಬರ್ ಆಫ್ ಫ್ಯಾಮ್ಲೀಸ್ expected to have three boys is equal to, ಈಗ ಔಟ್ ಆಫ್ ಎಷ್ಟು ಫ್ಯಾಮಿಲಿ 800 ಇಂಟು 1/4. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಹಂಗೆ ಮಾಡಿ ಬರ್ದು ಕೊಡ್ತೀನಿ. 800 ಇಂಟು 1/4 ಎಷ್ಟು ಬರುತ್ತೆ? 200. ಇದು ಬಂದು ಇದಾದಮೇಲೆ ಬರಿಬೇಕು. ಇದಾದ ತಕ್ಷಣ ಇದು ಬರಿಬೇಕು. ಅರ್ಥ ಆಯ್ತಲ್ವ? ಆಮೇಲೆ ಇದಾದ ತಕ್ಷಣ ಇದು ಬರೀರಿ. ಇಲ್ಲಿ ಬರೆದ್ಬಿಡ್ತೀನಿ. ದ ನಂಬರ್ ಆಫ್ ಫ್ಯಾಮಿಲೀಸ್ expected to have ಇದೆಯೋ ಅಟ್ಲೀಸ್ಟ್ 1 by is equal to ಏನು ಆನ್ಸರು? 15/16 ಇಂಟು 800. ಇದನ್ನ ಕ್ಯಾಲ್ಸಿಯಲ್ ಮಾಡಿದ್ರೆ 15/16 into 800 750 families. $200 families. ಈಗ ನೋಡಿ, ಈಗ ಲಾಸ್ಟು ಇದು ನೋಡಿ, ಇದಾದಮೇಲೆ ಅಥವಾ ಇದಾದಮೇಲೆ ಇದು ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಲಾಸ್ಟು ಒಂದಿದೆ, ಅಲ್ಲಿ ಅದನ್ನ ಯಾವ ಥರ ಬರಿಬೇಕು?
ನೋಡಿ ಲಾಸ್ಟ್ ಇರೋದನ್ನ ಇಲ್ಲಿ ಬರ್ಬಿಡ್ತೀನಿ. ದ ನಂಬರ್ ಆಫ್ ಫ್ಯಾಮಿಲೀಸ್ expected to have at most 2 bytes, at most is equal to form 11/16 into 800. ಎಷ್ಟು 11/16 into 800 ಅಂದರೆ $550 families. ಇದು ಯಾವಾಗ ಬರೀಬೇಕು? ಇದಾದಮೇಲೆ. ಗೊತ್ತಾಯ್ತಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಔಟ್ ಆಫ್ 800 ಫ್ಯಾಮಿಲಿ ವಿತ್ 4 children each, how many families would be expected to have 3 boys, at least 1 boy, at most 2 boys? Assuming equal probabilities for boys and girls. First, n is equal to 4. Probability of having boy ಬಂದು 1/2. Q is 1 minus p. 1 minus 1/2 is 1/2. Next, p of x ಅಂದರೆ n c x, p power x, q power n minus x. p n ಜಾಗದಲ್ಲಿ 4, p ಜಾಗದಲ್ಲಿ 1/2, q ಜಾಗದಲ್ಲಿ 1/2. ಇದನ್ನ ಹಾಕಿ ಈ ಥರ ಬರುತ್ತೆ. ಫಸ್ಟ್ 3 ಬಾಯ್ಸ್ ಅಂದರೆ p of 3ನ ಫೈಂಡ್ ಮಾಡಿ. 4c3 1/2 power 4. p of 3 ಸಿಕ್ಬಿಡುತ್ತೆ. p of x greater than or equal to 1 ಅಂದರೆ p of 1 plus p of 2 plus p of 3 plus p of 4. ಅಂದರೆ p of x greater than or equal to 1 ಬಂದು 4c1 1/2 power 4. x ಜಾಗದಲ್ಲಿ 1 ಹಾಕಬೇಕು. 4c1 1/2 power 4. x ಜಾಗದಲ್ಲಿ 2 ಹಾಕಿದ್ರೆ 4c2 1/2 power 4. x ಜಾಗದಲ್ಲಿ 3 ಹಾಕಿದ್ರೆ 4c3 1/2 power 4. x ಜಾಗದಲ್ಲಿ 4 ಹಾಕಿದ್ರೆ 4c4 1/2 power 4. ಇದ್ರದ್ದು ಆನ್ಸರ್ ಇದು ಬರುತ್ತೆ. ಆ್ಯಡ್ ಮಾಡಿದ್ರೆ ಇದು ಬರುತ್ತೆ. ಆಮೇಲೆ ಏನು ಮಾಡಬೇಕು? ದ ನಂಬರ್ ಆಫ್ ಫ್ಯಾಮಿಲೀಸ್ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಅಟ್ಲೀಸ್ಟ್ 1 by ಒಂದು 15/16 into 800 ಮಾಡ್ಕೋಬೇಕು ಅಷ್ಟೇ. ಇದು ಅಷ್ಟೇ. p of 3 ಆದಮೇಲೆ ನಂಬರ್ ಆಫ್ ಫ್ಯಾಮಿಲಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ 3 by. ಸೇಮು ಇಲ್ಲಿ ಹೌ ಮೆನಿ ಫ್ಯಾಮಿಲಿ ಬದಲು ದ ನಂಬರ್ ಆಫ್ ಫ್ಯಾಮಿಲಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ 3 bys. ಆಮೇಲೆ ದ ನಂಬರ್ ಆಫ್ ಫ್ಯಾಮಿಲಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಅಟ್ಲೀಸ್ಟ್ 1 by. ಆ ಥರ. ಈಗ ಅಟ್ಮೋಸ್ಟ್ 2 bys ಅಂದರೆ p of x less than or equal to 2, p of 0 1 2. 0 ಹಾಕಿದಾಗ 4c0 1/2 power 4. 1 ಹಾಕಿದಾಗ 4c1 1/2 power 4. 2 ಹಾಕಿದಾಗ 4c2 1/2 power 4. ಇದು 1/16 1/4 1/3/8 11/16. ಇದಾದಮೇಲೆ ಈ ಸೆಂಟೆನ್ಸ್ ಬರ್ಕೋಬೇಕು. ದ ನಂಬರ್ ಆಫ್ ಫ್ಯಾಮಿಲಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಅಟ್ಮೋಸ್ಟ್ 2 bys ಈಸ್ 11/16. ಆನ್ಸರ್ ಏನು ಬರುತ್ತೆ? ಇಂಟು 800. ಟೋಟಲ್ 550 ಫ್ಯಾಮಿಲೀಸ್. ಅಂದರೆ ಈಗ ನಿಮಗೆ ಗೊತ್ತಾಯಿತು ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟಿದೆ. 3 bys ಇರೋದು ಎಷ್ಟು? 200. ಅಟ್ಲೀಸ್ಟ್ 1 by ಇರೋದು 750. ಅಟ್ಮೋಸ್ಟ್ 2 bys ಇರೋದು 550. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಅಲ್ಲಾಹು ಅಕ್ಬರ್.